ಜೊತೆಲಿ ನಾವು ಉಳಿದಿರೋಂಥದ್ದು ಅಷ್ಟು ಇಷ್ಟು ಏನಿದೆನೋ ಇವತ್ತು ಆ ಮಧ್ಯೆ ಏನು ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಜಗಾಡದಲ್ಲೇ ಅವರಿಬ್ಬರ ಮಧ್ಯದಲ್ಲೇ 2.25 ವರ್ಷ ಕಳೆದು ಹೋಗುತ್ತೆ. ಆದ್ರೆ ಇವತ್ತು ರಾಜ್ಯದಲ್ಲಿದ್ದಂತ ಇವತ್ತು ಪರಿಸ್ಥಿತಿಯನ್ನು ನೋಡಿದಂತ ಟೈಮಲ್ಲಿ ಇವರು ಅವಧಿ ಎಲ್ಲ ಕೂಡ ಹಿಂಗೆ ಕಳೆದು ಬಿಟ್ರು. ಆ ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಡೆಲ್ಲಿಗೆ ಹೋಗಿ ಕೊಡ್ತಾನ. ಇವರು ಮತ್ತು ಸತೀಶ್ ಅಣ್ಣವರು ಎಲ್ಲರೂ ಕೂಡ ಕಲ್ತು ಏನ್ ಮಾಡ್ತಾರೆ, ಕುಪ್ಪು MLA ಗಳು ಹಾಕೊಂಡು ಅವ್ರ ಮನೆಗೆ ಡಿನ್ನರ್ ಪಾರ್ಟಿ, ಇವ್ರ ಮನೆಗೆ ಡಿನ್ನರ್ ಪಾರ್ಟಿ, ಅವ್ರ ಮನೆಗೆ ಬ್ರೇಕ್ಫಾಸ್ಟ್ ಪಾರ್ಟಿ, ಅವ್ರ ಮನೆಗೆ ಲಂಚ್ ಪಾರ್ಟಿ. ಇದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ. ಇದರನ್ನೇ ಸಮಯ ಕಳೆದು ಬಿಡ್ತಾರೆ ನೋಡಿ. 2.25 ವರ್ಷ ಅಂತ ಹಿಂಗೆ ಕಳೆದ್ರು, ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ಲಿಲ್ಲ. ಇನ್ನು 2.25 ವರ್ಷ ಏನಪ್ಪ ಸಮಯ ಕಳೆದು ಬಿಡ್ತಾರೆ. ಇನ್ನು ಏನು ಮಾಡ್ಲಿಕ್ಕೆ ಸರಿದಿಲ್ವಾ? ಅದಕ್ಕೋಸ್ಕರವಾಗಿ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಜನರು ಬೇಸತ್ತಿರೋ ಕಾರಣ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ 2028ಕ್ಕೆ ಕಾಂಗ್ರೆಸ್ ಪಾರ್ಟಿಯನ್ನು ಬೇರೆ ಸಮಿತಿಗಳು ಜನರು ಕಿತ್ತಾಕ್ತಾರ. ಈ 2 ಉಪಚುನಾವಣೆಯಲ್ಲಿ ಕೂಡ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದಲ್ಲಿ 2 ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೋಬೇಕು ಅನ್ನೋಂಥ ನಿರ್ಧಾರವನ್ನು ಜನರು ತಗೊಂಡಿರೋ ಕಾರಣ ಇವತ್ತು ಈ 2 ಅಭ್ಯರ್ಥಿಗಳು ಗೆಲ್ಲದ ಮೂಲಕ ನಮ್ಮೆಲ್ಲ ಹಿರಿಯ ನಾಯಕರ ಪರವಾಗಿ ಸುಮಾರು 15 ದಿನಗಳ 16 ದಿನಗಳ ಕಾಲ ನಿರಂತರವಾಗಿ ನಮ್ಮೆಲ್ಲ ನಾಯಕರು ನೋಡ್ರಿ ಇಲ್ಲೆಲ್ಲ ಕುಂತಾರ. ಎಲ್ಲರ ಪರವಾಗಿ ನಾವೆಲ್ಲರೂ ಕೂಡ ಕೈ ಮುಗಿದು ಕೇಳ್ಕೊಂತೀವಿ, ಈ ಅವಕಾಶವನ್ನು ಕಳ್ಕೋಬೇಡ. ಈ ಅವಕಾಶ ಕಳ್ಕೊಂಡ್ರೆ 2-3 ವರ್ಷಗಳ ಕಾಲ ಏನು ನಾಟಕ ಕಂಪನಿ ನಾಟಕ ಮಾಡ್ಕೊಂತ ಬಂದಾರ, ಮತ್ತೆ 2-3 ವರ್ಷ ನಾಟಕ ಮಾಡ್ಕೊಂತಾನೆ ಅವ್ರು ಬೈಕು ಅಂತಾನೆ ನಾನು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಡಿನ್ನರು ಲಂಚು ಬ್ರೇಕ್ಫಾಸ್ಟ್ ಅಂತೇಳಿ ಎಲ್ಲ ಕೂಡ ಅವ್ರು ಆ ಸಮಯದಲ್ಲಿ ಕಳೆದು ಬಿಡ್ತಾರ. ನಾನು ತಮ್ಮೆಲ್ಲರಿಗೆ ಮಾಧ್ಯಮದ ಮೂಲಕ ನಾನು ಇವತ್ತು 5 ಗಂಟೆ ನಾವೆಲ್ಲರೂ ಕೂಡ ಊರು ಬಿಡಬೇಕಾಗಿದೆ. ನಮ್ಮೆಲ್ಲ ನಾಯಕರ ಪರವಾಗಿ ಚಾಮರಾಜನಗರ ಜಿಲ್ಲಾ, ಬಳ್ಳಾರಿ ಜಿಲ್ಲೆ, ಇವತ್ತು ಬೀದರ್ ಜಿಲ್ಲೆ, ಕಲಬುರಗಿ, ಇವತ್ತು ಎಲ್ಲ ಜಿಲ್ಲೆಯಿಂದ ನಮ್ಮ ಬೆಂಗಳೂರು ಎಲ್ಲ ಕಡೆಯಿಂದ ಕೂಡ ನಮ್ಮೆಲ್ಲ ಹಿರಿಯ ನಾಯಕರು ಬಂದಾರ. ನಮ್ಮ ಜಿಲ್ಲಾಧ್ಯಕ್ಷರು ಬಂದಿದ್ದಾರ. ಹಂಗಾಗಿ ಬಾಂಡೆ ಸಾಹೇಬ್ರು, ಮಹೇಶ್ ಅಣ್ಣವರು ಎಲ್ಲರ ಪರವಾಗಿ ನಾನು ಕೈ ಮುಗಿದು ಕೇಳ್ಕೊತೀನಿ. ದಯವಿಟ್ಟು ತಮ್ಮೆಲ್ಲರನ್ನು ಕೇಳ್ಕೊಳ್ಳೋದಿಷ್ಟೇ, ನೀವು ಎಂತ ಗೆಲುವು ತಂದುಕೊಡ್ಬೇಕಂದ್ರಿಗಿನ ಕಾಂಗ್ರೆಸ್ ಸರ್ಕಾರ 2028ಕ್ಕೆ ಇಲ್ಲಪ್ಪ ನಮಗೆ ಅಧಿಕಾರಕ್ಕೆ ಬರಲ್ಲ, ಈ ಮಂದಿ ಹಿಂಗೆ ತಿರುಗಿ ಬಿದ್ದಾರೆ ಅಂದ್ರೆ ಇನ್ನು 28ಗೆ ಹಿಂಗೆ ತಿರುಗಿ ಬೀಳ್ತಾರೆ ಅನ್ನಂತ ಒಂದು ಗಟ್ಟಿಯಾದಂಥ ಸಂದೇಶವನ್ನು ಕೊಡುವಂಥ ಕೆಲಸ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಶಕ್ತಿಯನ್ನು ತುಂಬುವಂಥ ಕೆಲಸಗಳು ಆಗಬೇಕು ಅನ್ನೋಂಥ ಹೇಳ್ತೀನಿ.